ರಾಜಾಧೀಶ್ವರ ಸಮಸ್ತ ರಾಜಾಧಿರಾಜ ಕ್ಷೀರಭುಜ ಬಲ ಪ್ರತಾಪ ಕನ್ನಡ ರಾಜ್ಯ ರಮಣ ಕರ್ನಾಟಕ ರತ್ನ ಸಿಂಹಾಸನಾಧೀಶ್ವರ ಶ್ರೀ ವಿರೂಪಾಕ್ಷಪಾದ ತತ್ವಾರಾಧಕ ಶ್ರೀ ಶ್ರೀ ಕೃಷ್ಣದೇವ ಸಾರ್ವಭೌಮ ಬಹುಪರ ಶ್ರೀ ಕೃಷ್ಣದೇವರಾಯನಿಗೆ ಜೈ. ಶ್ರೀ ಶ್ರೀ ಕೃಷ್ಣದೇವರಾಯನಿಗೆ ಜೈ. ಮಹಾಮಂತ್ರಿಗಳೇ, ಮಂತ್ರಿಗಳೇ ಹಾಗೂ ಸಭಿಕರೇ, ಈ ದಿನದ ಸಭೆಯನ್ನು ಆರಂಭಿಸೋಣವೇ? ತಮ್ಮ ಅಪ್ಪಣೆಯಂತೆ ಆರಂಭಿಸಬಹುದು ಪ್ರಭು. ಮಹಾಮಂತ್ರಿಗಳೇ, ಈ ದಿನದ ಸಭೆಯ ಉದ್ದೇಶವನ್ನು ವಿವರಿಸುತ್ತೀರಾ? ಅಗತ್ಯವಾಗಿ ಪ್ರಭು. ಹೊರ ರಾಜ್ಯದಿಂದ ಬಹುಭಾಷಾ ಪಂಡಿತರೊಬ್ಬರು ನಮ್ಮ ಆಸ್ಥಾನವನ್ನು ನೋಡಲು ಇಚ್ಛಿಸಿದ್ದಾರೆ. ಓಹೋ, ಕರೆಸಿ ಹಾಕಿದ್ದರೆ ಪಂಡಿತರನ್ನ ನಾವು ಸ್ವಲ್ಪ ನೋಡಿ ಆನಂದಿಸುತ್ತೇವೆ. ಪಂಡಿತರ ವಾಕ್ಚಾತುರ್ಯವನ್ನು. ಪ್ರಣಾಮಗಳು ಪ್ರಭುಗಳೇ. ಪಂಡಿತರೇ, ನಾವು ನಿಮ್ಮನ್ನು ಸಭೆಗೆ ಸ್ವಾಗತಿಸುತ್ತೇವೆ. ನಿಮ್ಮ ಕೌಶಲ್ಯತೆಯನ್ನು ವಿವರಿಸುತ್ತೀರಾ? ಮಹಾರಾಜ, ನಾನು 15 ಭಾಷೆಗಳನ್ನು ಸರಾಗವಾಗಿ ಮಾತನಾಡಲು ಮತ್ತು ಬರೆಯಲು ಬಲ್ಲೆ. ಓಹೋ, ನಾವು ಸ್ವಲ್ಪ ನಿಮ್ಮ ವಾಕ್ಚಾತುರ್ಯವನ್ನು ನೋಡಬಹುದೇ? ಅಗತ್ಯವಾಗಿ ಪ್ರಭುಗಳೇ. ಮಹಾರಾಜರೇ, ಪ್ರಜೆಗಳು ನಿಮ್ಮ ರಾಜ್ಯದಲ್ಲಿ ಸುಖವಾಗಿದ್ದಾರೆ ಮತ್ತು ವಿಜಯನಗರ ಸಾಮ್ರಾಜ್ಯ రత్న వైడూర్యಗಳಿಂದ రారాజిಸುತ್ತಿದೆ. మహారాజా, ప్రజలంతా మీ సామ్రాజ్యంలో క్షేమంగా ఉన్నారు. మరి విజయనగరం నగలు కానుకలతో వైభవిస్తుంది. महाराज, आपके राज में प्रजाजन सुखी है और विजयनगर साम्राज्य हीरे और रत्नों से भरा हुआ है. महाराज, आपल्या राज्यात प्रजा सुखी आहे आणि विजयनगर राज्य माणिक्य आणि हिरे यापासून भरून आहे. राज्याने तमाम नागरिको सुरक्षिताचे आणि राज्य सोना आणि हिरे सत्ते समृद्ध छे. ಭಲೆ ಪಂಡಿತರೇ, ಭಲೆ. ಹೇಳಿ, ನಮ್ಮ ಆಸ್ಥಾನದಿಂದ ಏನಾಗಬೇಕು? ಪ್ರಭುಗಳೇ, ನಾನು ನಿಮ್ಮ ಸಭಿಕರಿಗೆ ಒಂದು ಸವಾಲನ್ನು ಹಾಕಲು ಇಚ್ಛಿಸುತ್ತೇನೆ. ಆಗಬಹುದು, ಮುಂದುವರಿಸಿ. ನಾನು ಮಾತನಾಡಿದ್ದ ಇಷ್ಟು ಭಾಷೆಗಳಲ್ಲಿ ನನ್ನ ಮಾತೃಭಾಷೆ ಯಾವುದೆಂದು ತಿಳಿಸಬೇಕು. ಇದು ನಮ್ಮ ಮಂತ್ರಿಗಳಿಗೆ ದೊಡ್ಡ ಸವಾಲೇ ಅಲ್ಲ. ಮಂತ್ರಿಗಳೇ, ಪಂಡಿತರ ಮಾತೃ ಭಾಷೆಯನ್ನು ತಿಳಿಸುವಿರಾ? ಇವನು ತೆಲುಗು ಜಾಸ್ತಿ ಮಾತನಾಡುತ್ತಿದ್ದಾನೆ. ತೆಲುಗುವೇ ಇವನ ಮಾತೃಭಾಷೆ ಅಲ್ಲ. ಇವನು ಹಿಂದಿ ಜಾಸ್ತಿ ಮಾತನಾಡುತ್ತಿದ್ದಾನೆ. ಹಿಂದಿಯೇ ಇವನ ಮಾತೃಭಾಷೆ ಅಲ್ಲವೇ ಅಲ್ಲ. ಇವನು ಮರಾಠಿ ಸ್ವಚ್ಛವಾಗಿ ಮಾತನಾಡುತ್ತಿದ್ದಾನೆ. ಮರಾಠಿ ಇವನ ಮಾತೃಭಾಷೆ. ಸಾಧ್ಯವೇ ಇಲ್ಲ. ತೆನಾಲಿ ರಾಮರೇ, ತಾವೇನು ಹೇಳುವಿರಿ? ಮಹಾಪ್ರಭುಗಳೇ, ನನಗೆ ಒಂದು ದಿನ ಕಾಲಾವಕಾಶ ಕೊಡಿ. ಆಗಬಹುದು ತೆನಾಲಿ ರಾಮರೇ. ಮರುದಿನದ ಸಭೆಯ ಆರಂಭ. ತೆನಾಲಿ ರಾಮರೇ, ಉತ್ತರವನ್ನು ಸಭೆಗೆ ತಿಳಿಸುತ್ತೀರಾ? ಮಹಾಪ್ರಭುಗಳೇ, ಈ ಸಭೆಯಲ್ಲಿ ಒಂದು ಪ್ರಯೋಗ ಮಾಡಲು ಅನುಮತಿ ಕೊಡುತ್ತೇನೆ. ಆಗಬಹುದು.
ತೆನಾಲಿರಾಮರೇ, ಮಹಾರಾಜರೇ, ಇದಕ್ಕಾಗಿ ನನ್ನ ಮೇಲೆ ಕ್ಷಮೆ ಇರಲಿ. ಇವನ ಮಾತೃ ಭಾಷೆ ಗುಜರಾತಿ. ಹೌದು, ನನ್ನ ಮಾತೃಭಾಷೆ ಗುಜರಾತ್. ತೆನಾಲಿರಾಮರೇ, ಪಂಡಿತರ ಮಾತೃಭಾಷೆ ಗುಜರಾತಿ ಎಂದು ಹೇಗೆ ಹೇಳುತ್ತೀರಿ? ಮಹಾರಾಜರೇ, ಯಾವುದೇ ವ್ಯಕ್ತಿಗೆ ನೋವು ಆದಾಗ ಸಹಜವಾಗಿ ತನ್ನ ಮಾತೃ ಭಾಷೆಯಲ್ಲಿ ಮಾತನಾಡುತ್ತಾರೆ. ಅದರಿಂದ ನಾನು ಪಂಡಿತರ ಕೆನೆಗೆ ಹೊಡೆದೆ. ಭಲೆ, ನೀವು ನಮ್ಮ ಸಭೆಯ ಮರ್ಯಾದೆಯನ್ನು ಉಳಿಸಿದ್ದೀರಿ. ತೆಗೆದುಕೊಳ್ಳಿ ಈ ವಜ್ರದ ಹಾರವನ್ನು. ತೆನಾಲಿರಾಮರೇ, ನೀವು ನಿಜವಾಗಿಯೂ ಬುದ್ಧಿವಂತರು. ತೆನಾಲಿ ರಾಮನಿಗೆ ಜೈ! ತೆನಾಲಿ ರಾಮನಿಗೆ ಜೈ! ತೆನಾಲಿ ರಾಮನಿಗೆ ಜೈ! ಪ್ರೇಕ್ಷಕರೇ, ತಮ್ಮನ್ನು ಮನರಂಜಿಸಿದ ಪುಟಾಣಿಗಳು ನಿಖಿಲ್, ಕೃಷ್ಣದೇವರಾಯ, ಮೀನಲ್ ಮಂಜುನಾಥ್, ಪಂಡಿತ ಕೈಗಲ್, ತೆನಾಲಿರಾಮ, ಅಹನಾ ಮುಖ್ಯಮಂತ್ರಿ, ಜಿಯಾ ಮಂತ್ರಿ, ರೋಹನ್ ಮಂತ್ರಿ, ಅಮೋಘ್ ಇಟಗಿ ದ್ವಾರಪಾಲಕ ಮತ್ತು ಅಖಿಲ್ ಗುಪ್ತಾ